ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸೋನಿಯಾ ಅಂತ ಹೇಳಿ ಅಜ್ಜಂಪುರದ ಕಡೆಯವರಾಗಿರ್ತಾರೆ. ಇವರ ಒಂದು ತೂಕ ಬಂದು ರೇಷನ್ ಅಂಗಡಿಯ ಒಂದು ಅಕ್ಕಿ ತಿಂದು ತಿಂದು ಆನೆ ಥರ ಆಗಲ್ಲ ಮತ್ತು ದಪ್ಪ ಆಗಿಬಿಟ್ಟಿದ್ದೀನಿ. ಅದಕ್ಕೆ ಎತ್ತೋಕ್ಕೆ ಆಗಲ್ಲ ಮತ್ತು ಮಾಡೋದಕ್ಕೂ ಆಗಲ್ಲ. ಏನೇ ಇದ್ರೂ ಮಲಗಿಸ್ಕೊಂಡು ದೆಂಗಬೇಕು. ಓಕೆನಾ, ಅರ್ಥ ಆಯ್ತಾ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಇವರು ಅಜ್ಜಂಪುರದವರು ಕಡೆ ಆಗಿರ್ತಾರೆ. ಇವರ ವಾಸ ಅದೇನೆ ಮತ್ತು ತವರು ಮನೆ ಅದೇ ಆಗಿರುತ್ತೆ, ಇರ್ತಕ್ಕಂಥದ್ದು ಸಹ ಅಲ್ಲೇ ಆಗಿರುತ್ತೆ. ಮತ್ತು ರೇಷನ್ ಅಂಗಡಿಯಲ್ಲಿ ಸ್ನೇಹಿತರೆ ಮುಂಚೆ ಎಲ್ಲ ತುಂಬ ಬಡತನ ಇತ್ತು. ಮತ್ತು ಆವಾಗ ಆ ಒಂದು ಸಮಯದಲ್ಲಿ ಎಲ್ಲ ಕಮ್ಮಿ ಸ್ನೇಹಿತರೆ, ಅಂದರೆ ಊಟ ಗೀಟ ಎಲ್ಲ ಕಮ್ಮಿ ಮಾಡಿ ಜಾಸ್ತಿ ಅನ್ನ ತಿಂತಾಯಿದ್ರು ಇವರು. ಆ ಒಂದು ಕಾರಣಕ್ಕೋಸ್ಕರ ತೂಕ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇನ್ನು ತೂಕದ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ನಿಮಗೆ ಬೇಕು ಅಂತಂದರೆ ಹೇಳ್ತೀನಿ ನೋಡಿ ಒಂದೊಂದಾಗಿ. ಬಡತನ ಇದ್ದ ಕಾರಣ ಅವರು ಸ್ನೇಹಿತರೆ ಅನ್ನನ ಜಾಸ್ತಿ ತಿಂತಿದ್ರು, ಹಾಗಾಗಿ ತೂಕ ಭಾಳ ಜಾಸ್ತಿ ಆಗಿದೆ. ಸಣ್ಣ ಆಗಬೇಕು ಅಂತ ಬೆಳಗ್ಗೆ ಎದ್ದರೆ ಸೊಂಟ ನೋವು ಬರುತ್ತಿತ್ತು ಅಂತ ಹೇಳಿದ್ದಾರೆ. ಅಂದರೆ ಸಣ್ಣ ಆಗಬೇಕು, ಬೆಳಗ್ಗೆ ಎದ್ದು ಕೆಲಸ ಮಾಡಬೇಕು ಅಂದಾಗ ಸೊಂಟ ನೋವು ಬರೋದು. ಯಾಕೆಂದರೆ ರಾತ್ರಿ ಎಲ್ಲ ಚಟ್ಪಟ ಅಂತ ತೂತು ಉರಿ ಬರುವ ತನಕ ಯಜಮಾನರು ಮಾಡ್ತಾಯಿದ್ರು. ಆ ಒಂದು ಕಾರಣಕ್ಕೋಸ್ಕರ ಅದೆಲ್ಲ ಸಾಧ್ಯ ಆಗ್ತಾ ಇರಲಿಲ್ಲ. ವ್ಯಾಯಾಮ ಯೋಗ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಟೈಮು ಬಹಳ ಶಾರ್ಟೇಜ್ ಬರ್ತಾಯಿತ್ತು. ಆ ಒಂದು ಕಾರಣಕ್ಕೋಸ್ಕರ ತೂಕ ಜಾಸ್ತಿ ಇದ್ದರೂ ಸಖತ್ತಾಗಿ ಇದೆ ನೋಡೋಕೆ ಅಂತ ಇಲ್ಲಿ ಇದೊಂದು ಹೇಳ್ಬೋದು ಅಷ್ಟೇ. ಇನ್ನು ಕಡ್ಡಿ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಏನಪ್ಪ ಕಡ್ಡಿ ಅಂತಂದರೆ ಇಲ್ಲಿ ಸಣ್ಣಕ್ಕೆ ಪರ್ಕೆ ಕಡ್ಡಿ ಥರ ಇದ್ದರೆ ಬೇಡವೇ ಬೇಡ ಆಯಿತಾ ಅಂತಾರೋ. ಯಾಕೆಂದರೆ ಅಲ್ಲಾಡ್ಸೋಕ್ಕೆ ಆಗಲ್ಲ, ನೀನು ಮಾಡೋದಿನ್ನಿಂದ ಬಂತು ಅಂತ. ಮಾಡೋದೆಲ್ಲ ಅಲ್ಲಾಡ್ಸೋಕ್ಕೆ ಸಮೇತ ಆಗಲ್ಲ, ಅಷ್ಟು ಭಾರ ಅನಿಸುತ್ತೆ ಅಂತ ಇಲ್ಲಿ ಎರಡನೇ ಹೇಳಿಕೆಯಲ್ಲಿ ಕಂಡು ಬರ್ತಿರ್ತಕ್ಕಂಥದ್ದು. ಇನ್ನು ಮೂರನೇದು ಬಂದ್ಬಿಟ್ಟು ಕಾಚ ಎತ್ತಿ ಎಳೆಯೋಕ್ಕೆ ಆಗೋಲ್ಲ, ಅದು ಸಹ ಕಷ್ಟ ಆಗುತ್ತೆ. ಅದಕ್ಕೆ ಅದನ್ನು ಜರುಗಿಸಿ ಗೂಟ ಹಾಕಿ ಮಾಡಬೇಕಾಗ್ತದೆ. ಯಾಕೆಂದರೆ ಸಣ್ಣ ಇದ್ದರೆ ಅದೆಲ್ಲ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು. ಇನ್ನು ಕುಳ್ಳಗೆ ದಪ್ಪಗೆ ಇದ್ದರೆ ಸರಿಯಾಗಿ ನುಗ್ಗಿಸ್ಬೋದು ಅಂತ ಇಲ್ಲಿ 4 ಹೇಳಿಕೆಯಲ್ಲಿ ನಾವು ಹೇಳ್ಬೋದು. ಇನ್ನು ನ್ಯಾಚುರಲ್ ಬ್ಯೂಟಿ ಸ್ನೇಹಿತರೆ, ಇವರ ಒಂದು ಹೌಸ್ ಯಾವ ರೀತಿ ಇದೆ ಅಂತ ಹೇಳೋದಾದರೆ, ದ ವಿಲ್ಲಾ ಈಸ್ ಬಿಲ್ಟ್ ವಿತ್ ನ್ಯಾಚುರಲ್ ಸ್ಟೋನ್ಸ್ ವಾಲ್ಸ್ ಅಂಡ್ ಕವರ್ಡ್ ವಿತ್ ಲಶ್ ಗ್ರೀನ್ಸ್ ಕ್ರೀಪರ್ಸ್ ಗಿವಿಂಗ್ ಇಟ್ ಫಾರೆಸ್ಟ್ ಹೋಮ್ ವೈಬ್ ಪರ್ಫೆಕ್ಟ್ ಫಾರ್ ನೇಚರ್ ಲವರ್ಸ್ ಅಂಡ್ ದೋಸ್ ಸೀಕಿಂಗ್ ಪೀಸ್ಫುಲ್ ಲಿವಿಂಗ್. ಅಂದರೆ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತಂದರೆ ಈ ಒಂದು ಮನೆ ಭಾಳ ಅತ್ಯುತ್ತಮ ಒಂದು ವಿಲ್ಲಾ ಅಂತ ಹೇಳ್ಬೋದು, ಒಂದು ಮನೆ ಅಂತಲೂ ಹೇಳ್ಬೋದು. ಇದನ್ನು ಕನ್ಸ್ಟ್ರಕ್ಷನ್ನು ಸ್ಟೋರ್ಡ್ ಮೆಸನರಿ ವಿತ್ ಲಶ್ ಗ್ರೀನ್ಸ್ ಕ್ರೀಪರ್ ಫೇಕೆಟ್ ಫ್ಲೋರ್ಸ್ ಬಂದ್ಬಿಟ್ಟು 2 ಇರುತ್ತೆ ಸ್ನೇಹಿತರೆ. ಈ ಒಂದು ವಿಲ್ಲಾ ಎಲ್ಲ ರೀತಿಯೂ ನಿಮಗೆ ಫೆಸಿಲಿಟೀಸ್ ಇರುತ್ತೆ. ದ ಗ್ರೀನ್ ಕ್ರೀಪರಿ ಕವರಿಂಗ್ ಹೆಲ್ಪ್ಸ್ ರೆಗ್ಯುಲೇಟರ್ ಇಂಡೋರ್ ಟೆಂಪ್ರೇಚರ್ ರಿಡ್ಯೂಸಿಂಗ್ ಎಸ್ ಇನ್ ಇಟ್ಸ್ ಬಿಲ್ಸ್ ಯೂಸಿಂಗ್ ನ್ಯಾಚುರಲ್ ಮೆಟೀರಿಯಲ್ಸ್ ಎನ್ವಿರಾನ್ಮೆಂಟ್ಲಿ ಸಸ್ಟೈನೇಬಲ್. ಅಂದರೆ ಸ್ನೇಹಿತರೆ ಭಾಳ ಒಂದು AC ಹಾಕೋಂಥ ಅವಶ್ಯಕತೆನೇ ಇರಲ್ಲ, ಅಷ್ಟೊಂದು ತಣ್ಣಗಿರುತ್ತೆ ಮನೆಯಲ್ಲೆಲ್ಲ. ತುಂಬಾ ಎನ್ವಿರಾನ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಒಂದು ಮನೆಯ ಸುತ್ತಮುತ್ತ ವಾತಾವರಣ ತುಂಬಾ ಅದ್ಭುತವಾಗಿದೆ.